JDS ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ವಿ. ಯಾಕೋ ಇಂದಿನ ಶಾಸಕರು ನಮಗೆ ಸ್ವಲ್ಪ ಅನುದಾನಗಳಾಗಲಿ ಇನ್ನೊಂದಾಗಲಿ ಸರಿಯಾಗಿ ಮಾಡಿಕೊಡ್ಲಿಲ್ಲ, ಸ್ಪಂದಿಸಲಿಲ್ಲ ಕರೆಕ್ಟಾಗಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೂ ಸರಿಯಾದ ಸಮಯಕ್ಕೆ ಬರ್ತಾ ಇರಲಿಲ್ಲ. ಹಂಗಾಗಿ ಒಂದು 2 ವರ್ಷಗಳ ಹಿಂದೆ KPCC ವೀಕ್ಷಕರಾಗಿ ಶ್ರೀನಿವಾಸಯ್ಯನವ್ರು ಬಂದಾಗ ನಮಗೆ ಒಬ್ಬರು ವಿದ್ಯಾವಂತರು ಇನ್ನೂ ಯೂತ್ ಇರ್ತಕ್ಕಂಥ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ಅಂದ್ಬಿಟ್ಟು ನಾವು ಅವ್ರಿಗೆ ನೋಡೋಣ, ಏನಾದರೂ ಹೊಸ ಮುಖ ತೊಗೊಂಬಂದರೆ ಏನಾದರೂ ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮದು BJP ಇರ್ತಕ್ಕಂಥ ಊರನ್ನು ಎಲ್ಲರೂ ದೊಡ್ಡವರೆಲ್ಲ ಕೂತ್ಕೊಂಡು ಒಗ್ಗಟ್ಟಾಗಿ ಮಾತನಾಡಿ ನೋಡೋಣ ಈ ಸರಿ ಒಂದು ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಕೊಟ್ವಿ. ಅವರು ವೀಕ್ಷಕರಾಗಿದ್ದಾಗೆ ನಮ್ಮೂರಿಗೆ ಸಾಕಷ್ಟು ಒಂದು ದೇವಸ್ಥಾನಕ್ಕೆ ಅನುದಾನ ಆಗಲಿ ಮತ್ತು ಏನೋ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಬಂದು ಅವ್ರ ಕೈಲಾದಂಥ ಸಹಾಯ ಮಾಡ್ತಾಯಿದ್ರು. ಹಂಗಾಗಿ ಅವ್ರ ವ್ಯಕ್ತಿತ್ವ ಮತ್ತು ಅವರ ಒಂದು ಮಾತು, ಅವರ ವಿಚಾರ, ಅವರ ಒಂದು ಸಾಕಷ್ಟು ಗುಣಗಳು ನಮಗೆ ಭಾಳ ಹಿಡಿಸಿದ್ರಿಂದ ನಮ್ಮೂರಲ್ಲಿ ಹೆಚ್ಚಿನ ಮತವನ್ನು ಅವ್ರಿಗೆ ಕೊಟ್ಟು ನಮ್ಮ ರೀತಿ ನಮ್ಮ ನೆಲಮಂಗಲ ತಾಲೂಕಲ್ಲಿ ಎಲ್ಲರೂ ಹೆಚ್ಚಿನ ಮತಗಳನ್ನು ಕೊಟ್ಟು ಒಂದು 32,000 ಲೀಡಿಂಗಲ್ಲಿ ಗೆಲ್ಲಿಸಿದ್ರು. ಅದಾದ ನಂತರ ನಮಗೆ ಅವರು ಒಂದು 8 ತಿಂಗಳಲ್ಲೇ ನಮ್ಮ ನೆಲಮಂಗಲ ತಾಲೂಕಿಗೆ ಅಂತಲ್ಲ ನಮ್ಮೂರಿಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಒಂದು ನೀರಿನ ಘಟಕ ಇರ್ಬೋದು, ಮತ್ತು ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಇರ್ಬೋದು, ನಮ್ಮೂರಲ್ಲಿ ಒಂದು 2 ದೇವಸ್ಥಾನ ಜೀರ್ಣೋದ್ಧಾರಕ್ಕೂ ಅವ್ರ ಕೈಲಾದಷ್ಟು ಸಾಕಷ್ಟು ಇದು ಸರ್ಕಾರದ ದುಡ್ಡೇ ಅಲ್ಲದೆ ಅವರು ಸ್ವಂತ ಅವ್ರ ಕೈಯಿಂದ ಸಾಕಷ್ಟು ಹಣವನ್ನು ಕೊಟ್ಟು ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳಾಗಲಿ ಮತ್ತು ಇನ್ನೂ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಇನ್ನು ಮುಂದಕ್ಕೆ ನಾವು ಶ್ರೀನಿವಾಸ್ ಅವರ ಇವಾಗ ಜನಪ್ರಿಯ ಶಾಸಕರು ಅಂತಲೂ ಗುರುತಿಸ್ಕೊಂಡಿದ್ದಾರೆ. ಅವರ ಒಂದು ಮುಖ ನೋಡಿ ರಕ್ಷಾರಾಮಯ್ಯನವ್ರಿಗೆ ನಾವೆಲ್ಲ ಈ ಸರಿ ಮತದಾನವನ್ನು ಒಗ್ಗಟ್ಟಾಗಿ ಊರಿನವರೆಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ರಂಗನಾಥ್ MH ಮೈನಳ್ಳಿ. ಸಾಕಷ್ಟು ದೇವಸ್ಥಾನಗಳು ಮಾಡೋವಂಥವ್ರಿಗೆ ಅವರ ವೈಯಕ್ತಿಕ ಸಹಾಯ, ಅದು ಒಂದು ಸ್ವಲ್ಪ ಜನಪ್ರಿಯ ಕೆಲಸಗಳು ಅವ್ರ ಮೇಲೆ ಒಂದು ಅಟ್ರ್ಯಾಕ್ಟ್ ಆಯಿತು ಜನಗಳದ್ದು ಅನ್ನೋದು ಬಂದು ಎಲ್ಲರೂ ಸಹ ಈಗೇನು ಅಂದರೆ ನಾವು ರಕ್ಷಾರಾಮಯ್ಯ ಅವರು ಕ್ಯಾಂಡಿಡೇಟ್ ಇದ್ರೂ ಶ್ರೀನಿವಾಸ್ ಪರವಾಗಿ ನಾವು ಕಾಂಗ್ರೆಸ್ಗೆ ಮತ ಹಾಕ್ತಿರೋದು. ಗೊಲ್ಲಹಳ್ಳಿ ಪಂಚಾಯಿತಿ 181 ನಮಗೆ ತುಂಬ ಒಳ್ಳೆ ಮಹಿಳೆಯರದು ಒಳ್ಳೆ ಅಭಿಪ್ರಾಯ ಬರ್ತಾಯಿದೆ. ತುಂಬ ಚೆನ್ನಾಗಿ ಒಳ್ಳೆ ಒಪಿನಿಯನ್ ಬರ್ತಾಯಿದೆ. ಗ್ಯಾರಂಟಿಗಳು ಕೆಲಸ ಮಾಡ್ತಾಯಿದೆ. ಗ್ಯಾರಂಟಿಗಳು ಮಹಿಳೆಯರಿಗೆ ಒಂದು ಸಂತೋಷ, ಒಂದು ಸಂತೃಪ್ತಿ ಅಂತ ಅಂದ್ಕೊಟ್ಟು ಈ ಯೋಜನೆಗಳ ಲಾಭವನ್ನು ನಾವು ಪಡ್ಕೊಳ್ಬೇಕು. ಹಂಗಾಗಿ ನಾವು ಈ ಲೋಕಸಭೆ ಎಲೆಕ್ಷನಲ್ಲಿ ರಕ್ಷಾರಾಮ್ ಅವರಿಗೆ ವೋಟ್ ಮಾಡ್ತೀವಿ, ಗೆಲ್ಲಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಬೆಳಗ್ಗೆಯಿಂದನೂ ತುಂಬ ಚೆನ್ನಾಗಿ ವೋಟಿಂಗ್ ನಡೀತಾ ಇದೆ. ಇನ್ನೂ ಒಂದು 100 ಜನ ವೋಟ್ ಹಾಕಬೇಕಾಗಿದೆ. ಇನ್ನು 70% 80% ಅಂತೂ ಹಾಗೆ ಆಗುತ್ತೆ. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಿನ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಗಲಾಟೆ ಗಲಭೆ ಇಲ್ಲದಂತೆ ಸಾಮರಸ್ಯವಾಗಿ ಯಾವುದೇ 2 ಪಕ್ಷಗಳ ನಡುವೆ ಕೂಡ ನಮಗೆ ಯಾವುದೇ ಗೊಂದಲವಿಲ್ಲದಂತೆ ಅಚ್ಚುಕಟ್ಟಾಗಿ ನಮಗೆ ಮತದಾನ ನಡೀತಾ ಇದೆ. ನಮಗೆ ಇಲ್ಲಿ ಶೇಕಡಾತಿ ನಮಗೆ ಈಗ ಆಲ್ರೆಡಿ 70% ಮೂವ್ ಆಗಿದೆ. 95% ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಬಟ್ 90% ಆಗುತ್ತೆ ಅನ್ನೋದು ನಮಗೆ ಇದಿದೆ. ಅದರಲ್ಲಿ ನಮಗೆ 100ಕ್ಕೆ 99% ಕಾಂಗ್ರೆಸ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಬೀಳುತ್ತೆ ಅನ್ನೋದು ನಮಗೆ ಅಭಿಪ್ರಾಯ. ಪ್ರತಿ ಮನೆಯೂ ಭೇಟಿ ಮಾಡಿದ್ದೀವಿ. ಪ್ರತಿ ಮನೆಯಲ್ಲೂ ನಾವು ಅವ್ರನ್ನ ನೋಟ್ ಕೇಳೋದಕ್ಕಿಂತ ಮುಂಚೆನೇ ಮಹಿಳೆಯರು ಅದರ ನಮ್ಮ ಏನು ಸರ್ಕಾರ ಕೊಟ್ಟಿದೆ ಅದನ್ನು ಸದುಪಯೋಗ ಮಾಡ್ಕೊಂಡಿರೋದ್ರ ಬಗ್ಗೆ ಅವರೇ ಸ್ವಯಂ ಪ್ರೇರಿತರಾಗಿ ಅದ್ರ ಬಗ್ಗೆ ಇಲ್ಲ ನಾವು ಮಾಡ್ತೀವಿ, ನಾವು ಅನ್ನದ ಋಣ ತಿಂದಿದ್ದೀವಿ, ನಮ್ಗೆ ಅವ್ರ ಇದು ಯೋಜನೆಗಳೆಲ್ಲ ನಾವು ಪಡ್ಕೊಂಡಿದ್ದೀವಿ, ಖಂಡಿತವಾಗೂ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಸ್ವಯಂ ಪ್ರೇರಿತವಾಗಿ ನಮಗೆ ಅವರಿಂದ ನಮ್ಗೆ ಉತ್ತರ ಬಂದಾಗ ನಮ್ಗೆ ತುಂಬ ಖುಷಿಯಾಗಿದೆ. ಮತ ಚೆನ್ನಾಗಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಜೈ ಕಾಂಗ್ರೆಸ್. ರಾಜ್ಯ ಪ್ರಧಾನ ಕಾರ್ಯದರ್ಶಿ ರುಕ್ಮಿಣಿಗೌಡ.